ಭಕ್ತಾದಿಗಳೇ, ಒಮ್ಮೆ ನೋಡಿ 2025 ಏಪ್ರಿಲ್ 22 ಬಂಡಿ ಉತ್ಸವ, 23 ಕೊಂಡೋತ್ಸವ. ನಾನೀಗ ತೋರ್ತಾ ಇರ್ತಕ್ಕಂಥ ಸ್ಥಳ, ದೂರದಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಮಹಾದೇವಮ್ಮ ದೇವಾಲಯ. ಇದು ಶಕ್ತಿ ದೇವತೆ ತಾಯಿ ಉರುಮಾರಮ್ಮನ ದೇವಾಲಯಕ್ಕೆ ಹೋಗುವಂಥದ್ದು ದಾರಿ ನೋಡಿ. ವಿದ್ಯುತ್ ದೀಪದಿಂದ ಆ ಶಕ್ತಿ ದೇವತೆಯ ಒಂದು ದೇವಾಲಯಕ್ಕೆ ಅಲಂಕೃತವನ್ನು ಮಾಡಿದ್ದಾರೆ ವಿದ್ಯುತ್ ದೀಪದಿಂದ ನೋಡಿ. ನಾವು ಹೋಗ್ತಾ ಇರ್ತಕ್ಕಂಥ ಪ್ಲೇಸು ತೋಪಿನ ಸ್ಥಳ, ಅಂದರೆ ನಡುತೋಪಿನಲ್ಲಿ ನೆಲೆಸಿರುವವಳೆ ಶಕ್ತಿ ದೇವತೆ ತಾಯಿ ಉರುಮಾರಮ್ಮ. ಈಗ ನಾನು ನಿಮಗೆ ಈ ತೋಪನ್ನು ತೋರಿಸ್ತಾ ಇದ್ದೀನಿ, ರಾತ್ರಿ ಯಾವ ರೀತಿ ಇದೆ ಅಂತ ನೋಡಿ. ಯಾವ ರೀತಿ ವಿದ್ಯುತ್ ದೀಪದಿಂದ ಕಂಗೊಳಿಸ್ತಾ ಇದೆ. ಇದು ಒಂದು ರೀತಿಯ ಕಾಡು ರೀತಿ, ಅಂದರೆ ನಡುತೋಪು, ಊರಿಂದ ಹೊರಗಡೆ ಇದೆ. ಶಕ್ತಿ ದೇವತೆ ತಾಯಿ ಉರುಮಾರಮ್ಮನ ದೇವಾಲಯದ ರಸ್ತೆ. ಎರಡು 2025 ಏಪ್ರಿಲ್ 22, 23, 22ನೇ ತಾರೀಕು ನಾಳೆ ಬಂಡಿ ಉತ್ಸವ, 23 ಕೊಂಡೋತ್ಸವ. ಇದು ಕೊಳದ ರಸ್ತೆ. ಇಲ್ಲಿ ನಾವು ದೇವರನ್ನ ತರಕ್ಕೆ ಹೋಗ್ತೀವಿ. ಇಲ್ಲೆಲ್ಲ ಹಲವಾರು ಗಿಡಗಳು, ಸಸಿಗಳನ್ನು ಉರುಮಾರಮ್ಮ ಗ್ರಾಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಬೆಳೆಸಿ ಇನ್ನೇನು ಎಳ್ನೀರು ಬಿಡತಕ್ಕಂಥ ಸಮಯ. ಕೆಲವು ಎಳ್ನೀರು ಬಿಡ್ತಾ ಇದೆ. ಎಲ್ಲ ಭಕ್ತಾದಿಗಳ ಒಂದು ಸಹಕಾರದಿಂದ, ಎಲ್ಲ ದಾನಿಗಳ ಸಹಕಾರದಿಂದ ಉರುಮಾರಮ್ಮ ಗ್ರಾಮಾಭಿವೃದ್ಧಿ ಟ್ರಸ್ಟ್ನ ಪದಾಧಿಕಾರಿಗಳು ಈ ಗಿಡಗಳನ್ನು ಬೆಳೆಯುವುದರಲ್ಲಿ ಬೆಳೆಸೋದ್ರಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ ಅಂದರೆ ತಪ್ಪಾಗಲಾರದು. ನೋಡಿ, ಹಲವಾರು ಸಸಿಗಳನ್ನ ಬೆಳೆಸಿದೆ. ಯಾವ ರೀತಿ ತೆಂಗು, ಎಲ್ಲ ಭಕ್ತಾದಿಗಳು ದಾನಿಗಳ ಸಹಕಾರದಿಂದ ಉರುಮಾರಮ್ಮ ಗ್ರಾಮಾಭಿವೃದ್ಧಿ ಸಂಘದವರು ಈ ತೆಂಗು ಗಿಡಗಳನ್ನು ಇವೆಲ್ಲ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು.